ಒಬ್ರು ಬದುಕಲ್ಲಿ ನಡೆದಿದೆ ಅಂದರೆ ಮತ್ತೊಬ್ರು ಬದುಕಲ್ಲಿ ಅದು ನಡಿಲೂಬೋದಲ್ವ ಯಜಮಾನ್ರೆ? ಪ್ರೀತಿ ಅನ್ನೋದು ಒಬ್ಬೊಬ್ರು ಬದುಕಲ್ಲಿ ಒಂದೊಂದು ರೀತಿ ಬರುತ್ತೆ ಯಜಮಾನ್ರೆ. ಕೆಲವ್ರ ಜೀವನನ ಪ್ರೀತಿ ಬದಲಾಯಿಸುತ್ತೆ, ಇನ್ನು ಕೆಲವ್ರ ಜೀವನದಲ್ಲಿ ಪ್ರೀತಿನೇ ಬದಲಾಗಿ ಹೋಗಿರುತ್ತೆ ಯಜಮಾನ್ರೆ. ನಾವು ಒಗ್ಟೋಗ್ತಾಗಿ ಮಾತಾಡ್ಬೇಡ ಕಣ. ನನ್ನ ಪ್ರಶ್ನೆ ಇಷ್ಟೇ, ಒಬ್ಬ ಮನುಷ್ಯನ ಜೀವನದಲ್ಲಿ ಎರಡೆರಡು ಸಲ ಪ್ರೀತಿ ಹುಟ್ಟಬೋದಾ ಅಂತ, ಅದಕ್ಕೆ ಉತ್ತರ ಕೊಡು ಮೊದಲು. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ನಿಮಗೆ ಹೇಳೋಷ್ಟು ಜ್ಞಾನ ನನಗಿಲ್ಲ, ನನಗೆ ಅಷ್ಟು ಅನುಭವನೂ ಇಲ್ಲ ಯಜಮಾನ್ರೆ. ಆದರೂ ನಂಗೆ ತೋಚಿದ್ದನ್ನು ಹೇಳ್ತೀನಿ ಯಜಮಾನ್ರೆ, ಸತ್ಯವಾದ ಪ್ರೀತಿಗೆ ಸಾವಿಲ್ಲ ಯಜಮಾನ್ರೆ. ಆದರೆ ಎಷ್ಟೋ ಜನರು ಬದುಕಲ್ಲಿ ಸತ್ಯವಾದ ಪ್ರೀತಿ ಉಳಿಯೋದೇ ಇಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅಥವಾ ವಿಧಿಯಾಟಕ್ಕೋ ನಾವು ಪ್ರೀತಿಸೋರ್ನ ದೂರ ಮಾಡ್ಕೋಬೇಕಾಗುತ್ತೆ. ಆದರೆ ಆ ದೇವರು ಆ ಬದುಕಿಗೆ ಮತ್ತೆ ಪ್ರೀತಿ ಕೊಡ್ತಾನೆ, ಆ ಪ್ರೀತಿನ ನಾವು ಕಂಡ್ಕೋಬೇಕಷ್ಟೇ ಯಜಮಾನ್ರೆ. ಆಹಾ, ಎಂತ ಮಾತು ಹೇಳಿದ್ಯೋ. ಪ್ರೀತಿನ ಕಂಡ್ಕೊಳ್ಳೋದೇ ಜೀವನ. ನಿಜ ಯಜಮಾನ್ರೆ, ಒಂದು ಪ್ರೀತಿನ ಕಳ್ಕೊಳ್ಳೋಕ್ಕೆ ನೂರಾರು ಕಾರಣಗಳಿರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಯಾವ ಕಾರಣಗಳು ಬೇಕಾಗಿಲ್ಲ ಯಜಮಾನ್ರೆ. ಯಾಕಂದರೆ ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಹೃದಯಕ್ಕೆ ಯಾವ ಲೆಕ್ಕಾಚಾರನೂ ಬೇಕಾಗಿಲ್ಲ, ಹೃದಯಕ್ಕೆ ಪ್ರೀತಿಸೋದು ಅಷ್ಟೇ ಗೊತ್ತಿರುತ್ತೆ. ಥ್ಯಾಂಕ್ಸ್ ಕಣ. ನೀನು ವಯಸ್ಸಿನಲ್ಲಿ ಚಿಕ್ಕವನೇ ಆದರೂ ನಿನ್ನ ಮಾತುಗಳಲ್ಲಿ ತುಂಬ ಅರ್ಥ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಯಜಮಾನ್ರು ಯಾಕೆ ಇದಕ್ಕಿದ್ದಂಗೆ ಪ್ರೀತಿ ಬಗ್ಗೆ ಕೇಳ್ತಿದ್ದಾರೆ? ಯಾಕೆ ಏನು ಅಂತಲೂ ಕೇಳಬೇಡ ಅಂತ ಹೇಳ್ತಿದ್ದಾರೆ. ಯಜಮಾನ್ರು ಕೇಳೋ ಧೈರ್ಯ ಅಂತೂ ನನಗಿಲ್ಲ, ಆದರೂ ಮನಸ್ಸು ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರ ಮನಸ್ಸಲ್ಲಿ ಏನಿದೆಯೋ? ಎಲ್ಲರೂ ಹೇಳ್ತಾ ಇರೋದು ಒಂದೇ, ಮನಸ್ಸಿನಲ್ಲಿ ಮತ್ತೆ ಪ್ರೀತಿ ಹುಟ್ಟೋದು ತಪ್ಪಿಲ್ಲ. ಆದರೆ ಆ ಪ್ರೀತಿನ ಆದಷ್ಟು ಬೇಗ ಹೇಳ್ಕೊಂಡ್ಬಿಡ್ಬೇಕು. ಸರಿ, ಹೇಗಾದ್ರೂ ಮಾಡಿ ಹೇಳ್ಕೊಂಬಿಡ್ತೀನಿ. ಹಲೋ ಅಜ್ಜಿ, ಹೇಗಿದ್ದೀರಾ? ಓ, ನಾ ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯ ಮೊಮ್ಮಗಳೇ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಏನ್ ಮಾಡ್ತಿದ್ದೆ? ಏನಿಲ್ಲ, ಅತ್ತೆ ಜೊತೆ ಕೂತ್ಕೊಂಡು ಸೊಪ್ಪಿಡಿಸ್ತಾ ಇದ್ದೆ. ಓ, ಹಾಗಿದ್ರೆ ನಿಮ್ಮ ಅತ್ತೆ ಅಲ್ಲೇ ಇದ್ದಾರಾ? ಸರಿ, ನಾನೀಗ ನಿನ್ ಜೊತೆ ಮಾತಾಡೋದಿಲ್ಲ, ನಿಮ್ಮ ಅತ್ತೆ ಅವ್ರಿಗೆ ಫೋನ್ ಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ. ಏನ್ ವಿಷಯ ಅಜ್ಜಿ? ಹೇಳಿದ್ನಲ್ಲ, ನಿನ್ನ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ, ಅವ್ರಿಗೆ ಕೊಡು ಅಂತ. ಕೊಡು. ಅಜ್ಜಿ ಮಾತಾಡ್ಬೇಕು. ಹಲೋ ಅಮ್ಮರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಲ್ಲ, ನಾನ್ ನಿಮ್ಮ ಹತ್ರ ಜಗಳ ಆಡ ಮಾತಾಡ್ಬೇಕಾ? ಬರೀ ಮಾತಿಗೆ ಬೆಲೆ ಕೊಡೋದಿಲ್ಲ ಅಲ್ವಾ ನೀವುಗಳು? ಅಯ್ಯೋ ಅಮ್ಮ, ಯಾಕಾಗ ಹೇಳ್ತಿದ್ದೀರಾ? ನಾವೇನ್ ಮಾಡಿದ್ವಿ? ಅಲ್ಲ, ನಾನವತ್ತು ನಿಮ್ಮ ಮನೆಗೆ ಯಾಕೆ ಬಂದಿದ್ದೆ, ಏನ್ ಹೇಳ್ದೆ? ಅವ್ರಿನ್ನೂ ಆಡೋ ಹುಡುಗರು ನಮ್ಮ ಮಾತನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ. ನೀವಾದ್ರೂ ಆಗಾಗ ನಿಮ್ಮ ಮಗ ಸೊಸೆಗೆ ಬುದ್ಧಿ ಹೇಳ್ತಿರ್ಬೇಕು ತಾನೆ. ಓ, ಆ ವಿಷಯನ ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟೆ. ಇನ್ನೇನಿರತ್ತೆ ವಿಶಾಲು, ಈಗಿನ ಕಾಲದ ಮಕ್ಕಳು ಜೀವನ ಅಂದ್ರೆ ದಿನ ಸಾಗ್ ಹಾಕೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳು, ಮರಿ, ಸಂಸಾರ, ಸಂತೋಷ, ಸಂಭ್ರಮ ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನಾವುಗಳು ಹಿರಿಯರು, ನಾವಿದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನು ಅವರಿಬ್ಬರ ಹತ್ರ ಈ ವಿಷಯ ಮಾತಾಡ್ಬೇಕು, ತಿಳಿತಾ? ಮಗ ಸೊಸೆ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಇತ್ತು, ಈಗ ಅದೆಲ್ಲ ಸರಿ ಹೋಗಿದೆ. ಅಮ್ಮವ್ರು ಹೇಳ್ದಾಗೆ ಮಾತಾಡಿದ್ರಾಯ್ತು. ಏನ್ ಯೋಚನೆ ಮಾಡ್ತಿದ್ಯಾ? ನಾ ಹೇಳಿದ್ ನಿನ್ಗೆ ಅರ್ಥ ಆಗ್ತಿದೆ ತಾನೇ? ಅರ್ಥ ಆಯ್ತಮ್ಮ. ಇನ್ಮೇಲೆ ಏನೇ ಮಾತಾಡಿದ್ರು ಮೊದ್ಲು ಈ ವಿಷಯನೇ ಮಾತಾಡ್ತೀನಿ. ಆಯ್ತಾಯ್ತು, ನಾನು ನೋಡ್ತೀನಿ ಇನ್ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಬುದ್ಧಿ ಹೇಳ್ತೀಯ ಅಂತ. ಇದ್ರ ಬಗ್ಗೆ ನಾನೇ ನಿನಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತೀನಿ. ಈಗ ಇಡ್ತೀನಿ. ಸರಿಮ್ಮ. ಏನಾಯ್ತೈತೆ? ಅಜ್ಜಿ ಏನ್ ಮಾತಾಡಿದ್ರು? ಏನಾದ್ರು ಬೈತಾ ಇದ್ರಾ? ಏನಿಲ್ಲ, ತುಂಬಾ ಮಾತಾಡೋದಿದೆ. ನನ್ನ ಮಗನೂ ಬರಲಿ, ಇಬ್ಬರನ್ನ ಸೇರಿಸಿ ಮಾತಾಡ್ತೀನಿ.
ಆಮೇಲೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಹಲೋ ಜಾನಕಿ ಅವರೇ, ನೀವೇ ಫೋನ್ ಮಾಡಿಬಿಟ್ರಾ? ನಾನು ಇಷ್ಟೊತ್ತು ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೆ. ನೀವು ಅಕಸ್ಮಾತ್ ಫೋನ್ ಮಾಡದೇ ಇದ್ದಿದ್ರೆ. ಏನಾಯ್ತು ವೀರು ಅವರೇ, ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಗಾಬರಿನಾ? ಏನಿಲ್ಲ, ಅದು ನಿಮ್ಮ ಹತ್ರ ಮಾತಾಡಬೇಕು, ತುಂಬಾ ಮಾತಾಡಬೇಕು. ಆದ್ರೆ ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾತಾಡ್ಬೇಕು ಅಂತಿದ್ದೀರಾ, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಿದ್ದೀರಾ? ನನಗೇನೋ ಅರ್ಥ ಆಗ್ತಿಲ್ಲ. ಅದು ಹೌದಲ್ವಾ, ನನ್ನ ಮಾತು ನಿಮ್ಗೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು. ಆದ್ರೂ ನಿಮ್ಮ ಹತ್ರ ನಾನು ಒಂದು ವಿಷಯನ ಹೇಳಲೇಬೇಕು. ಹೇಳಿ. ಹೇಳಿ ಅಂದ್ಬಿಟ್ರ? ಏನ್ ಹೇಳಿ? ಅದು ನಮ್ಗೆ ಬದುಕು ಅವಕಾಶಗಳನ್ನ ಕೊಡುತ್ತೆ. ಅವಕಾಶಗಳನ್ನ? ಯಾವ ಅವಕಾಶಗಳ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅವಕಾಶ ಅಂದ್ರೆ ಹಾಗಲ್ಲ, ನಾವು ಯಾರನ್ನಾದ್ರೂ ಸೂಕ್ಷ್ಮವಾಗಿ ಗಮನಿಸ್ತಿದ್ರೆ ಅವರಲ್ಲಿ ಆಸಕ್ತಿ ಬೆಳೆಯುತ್ತೆ. ಆಸಕ್ತಿ ಆಕರ್ಷಣೆಗೆ ತಿರುಗುತ್ತೆ. ಆಸಕ್ತಿ ಕಾಳಜಿ ಹುಟ್ಟಿಸುತ್ತೆ. ಕಾಳಜಿ ಒಂಥರ ಪರದಾಟನ ಹುಟ್ಟಾಕತ್ತೆ. ಆ ಪರದಾಟಕ್ಕೆ ಹೆಸರೇ. ವೀರು ಅವರೇ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನೀವು? ನೀವು ಮೊದಲೆಲ್ಲ ಮಾತಾಡುವಾಗ ನಿಮ್ಮ ಮಾತಲ್ಲಿ ಸ್ಪಷ್ಟತೆ ಇರ್ತಾ ಇತ್ತು. ಈಗ ಮಾತಾಡೋದಕ್ಕೂ ಪರದಾಡ್ತಾ ಇದ್ದೀರಾ ನೀವು. ಯಾಕೆ ಇವತ್ತು ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೀವು ನೇರವಾಗಿ ಹೇಳಿ. ಪ್ರೀತಿ ಹೇಳ್ಕೊಳ್ಳೋದು ಒಗಟಾಗಿರಬಾರ್ದು. ಪ್ರೀತಿ ಒಂಥರ ಭಕ್ತಿ ಇದ್ದ ಹಾಗೆ. ಸುತ್ತಿ ಬಳಸಿ ಹೇಳ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಸುತ್ತಿ ಬಳಸಿ ಹೇಳ್ಕೊಳ್ಳೋಂಥ ವಯಸ್ಸು ನಿಂದಲ್ಲಪ್ಪ.